ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ನಿರ್ಧಾರವನ್ನ ನಾನು ಮಾಡ್ತೀನಿ ಅಂತ ಸ್ನೇಹಮಯಿ ಕೃಷ್ಣ ಅವರು ಹೇಳಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರ ಅರ್ಜಿ ವಜಾಗೊಳಿಸಿದ ಬೆನ್ನಲ್ಲೇ ಸುಪ್ರೀಂ ಮೆಟ್ಟಿಲೇರೋದಕ್ಕೆ ಮುಂದಾಗ್ತಾ ಇದ್ದಾರೆ. ಕಾನೂನು ಹೋರಾಟದಲ್ಲಿ ತಾತ್ಕಾಲಿಕ ಹಿನ್ನಡೆ ನನಗೆ, ಬಟ್ ಹಿಂದೆ ಸರಿಯೋಲ್ಲ, ಬದಲಾಗಿ ಸುಪ್ರೀಂ ಕೋರ್ಟ್ನ ಕದ ತಟ್ತೀನಿ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಅವರು ಡಿಸೈಡ್ ಆದಂಗೆ ಕಾಣಿಸ್ತಾ ಇದೆ. ಅಲ್ಲಿಗೆ ಈ ಲೀಗಲ್ ಬ್ಯಾಟಲ್ ಇನ್ನಷ್ಟು ತೀವ್ರಗೊಳ್ಳುತ್ತೆ. CBI ಪ್ರಕರಣಕ್ಕೆ ಮೂಡ ಹಗರಣವನ್ನು CBI ತನಿಖೆ ಕೊಡಬೇಕು ಅನ್ನೋ ವಿಚಾರಣೆಯಲ್ಲಿ ಈಗ ಸ್ನೇಹಮಯಿ ಕೃಷ್ಣ ಅವರಿಗೆ ಹಿನ್ನಡೆ ಆಗಿರುವಂಥದ್ದು. ಯಾಕಂದರೆ ಆ ಒಂದು ಪ್ರಕರಣವನ್ನು ವಜಾಗೊಳಿಸಿ ಕೋರ್ಟಿಗೆ ಆದೇಶ ಕೊಟ್ಟಿರುವಂಥದ್ದು. ಈ ಬಗ್ಗೆ ಮಾತನಾಡಲು ಸ್ನೇಹಮಯಿ ಕೃಷ್ಣ ಪರವಾದ ವಕೀಲರು ನಮ್ಮ ಜೊತೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಇವತ್ತು ನ್ಯಾಯಾಲಯದಲ್ಲಿ ಏನೆಲ್ಲ ಆಯಿತು ಏನು? ಸರ್, ಇವತ್ತು ಹೋದ ವಿಚಾರಣೆ ದಿನಾಂಕದಂದು ಎಲ್ಲ ವಾದ ವಿವಾದಗಳನ್ನು ಗೌರವಾನ್ವಿತ ಗಣ ನ್ಯಾಯಾಲಯ ಆಲಿಸಿತ್ತು. ಇವತ್ತು ತೀರ್ಪನ್ನು ಪ್ರಕಟಿಸಿತ್ತು. ತೀರ್ಪನ್ನು ಪ್ರಕಟಿಸಿ ನಮ್ಮ ಅರ್ಜಿಯನ್ನು ಗೌರವಾನ್ವಿತ ಘನ ನ್ಯಾಯಾಲಯ ವಜಾ ಮಾಡಿದೆ. ಇದನ್ನು ನಾವು ಈಗಾಗಲೇ ಸರ್ಟಿಫೈಡ್ ಕಾಪಿಗೆ ಅಪ್ಲೈ ಮಾಡ್ತಾ ಇದ್ದೇವೆ. ಸರ್ಟಿಫೈಡ್ ಕಾಪಿ ಬಂದ ನಂತರ ಏನು ಕೋರ್ಟು ಅಬ್ಸರ್ವೇಷನ್ ಮಾಡಿದೆ, ಏನು ಫೈಂಡಿಂಗ್ಸ್ ಕೊಟ್ಟಿದೆ, ಅದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಮುಂದಿನ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮಾಡ್ತಕ್ಕಂಥ ಮೇಲ್ಮನವಿಯ ಬಗ್ಗೆ ನಾವು ಸೀನಿಯರ್ ಕೌನ್ಸಿಲ್ ಜೊತೆ, ನಮ್ಮ ಲೀಗಲ್ ಟೀಮ್ ಜೊತೆ ನಾವು ಮಾತಾಡಿ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ತೇವೆ. ತಾವು ಸಾಕಷ್ಟು ತಯಾರಿ ಮಾಡಿದ್ರಿ ದೂರದರ ಪರವಾಗಿ. ಈ ಪ್ರಕರಣ CBI ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿ ಆಗಿತ್ತು. ಸರ್, ಯಾವ ರೀತಿ ಪ್ರಿಪ್ರೇಷನ್ ಇತ್ತು, ಬಟ್ ಯಾಕೆ ಇನ್ನು ಯಾವ ರೀತಿ ವಜಾ ಅಂತ ಅನ್ನೋದು ಏನಾದರೂ ಟೆಕ್ನಿಕಲ್? ಇಲ್ಲ ಸರ್, ನಾವು ಸಂಪೂರ್ಣವಾಗಿ ವಾದವನ್ನು ಮಂಡಿಸಿದ್ವಿ. ನಮ್ಮ ಸರ್ವೋಚ್ಚ ನ್ಯಾಯಾಲಯಗಳ ಮತ್ತು ಉಚ್ಚ ನ್ಯಾಯಾಲಯಗಳ ಎಲ್ಲ ತೀರ್ಪುಗಳನ್ನು ಮತ್ತು ಕಾನೂನುಗಳನ್ನು ಗೌರವಾನ್ವಿತ ನ್ಯಾಯಾಲಯದ ಮುಂದೆ ವಾದವನ್ನು ಮಂಡಿಸಿದ್ವಿ. ಈಗ ಗೌರವಾನ್ವಿತ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದೆ. ಆ ತೀರ್ಪನ್ನು ಗೌರವಪೂರ್ವಕವಾಗಿ ಸ್ವೀಕಾರ ಮಾಡಿ ಮುಂದೆ ಕಾನೂನಿನ ಪರಿಧಿಯಲ್ಲಿ ಯಾವ ರೀತಿಯಾದಂತಹ ಕಾನೂನಿದೆ, ಅಂದರೆ ಮೇಲ್ಮನವಿಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಅದನ್ನು ಅಧ್ಯಯನ ಮಾಡಿ ಮುಂದಿನ ಕಾನೂನು ಕ್ರಮವನ್ನು ತೆಗೆದುಕೊಳ್ತೇವೆ. ಓಕೆ ಸರ್, ಈಗ ಸುಪ್ರೀಂ ಕೋರ್ಟ್ಗೆ ಹೋಗುವಂಥದ್ದು ಯಾವ ರೀತಿ ತಯಾರಿ ಮತ್ತು ಯಾವ? ಏನಿಲ್ಲ, ನಾವು ಈಗ ಫಸ್ಟ್ ಸರ್ಟಿಫೈಡ್ ಕಾಪಿ ಸಿಕ್ಕ ತಕ್ಷಣ ಯಾವ ರೀತಿಯಾಗಿ ಅಬ್ಸರ್ವೇಷನ್ ಮಾಡಿದೆ ಗೌರವಾನ್ವಿತ ನ್ಯಾಯಾಲಯ ಅನ್ನೋದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡ್ತೇವೆ. ಅಬ್ಸರ್ವೇಷನನ್ನು ಮತ್ತು ಫೈಂಡಿಂಗ್ಸನ್ನು ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡಿದ ನಂತರ ಹಿರಿಯ ನ್ಯಾಯವಾದಿಗಳಿಗೆ ಮತ್ತು ನಮ್ಮ ಲೀಗಲ್ ಟೀಮ್ ಜೊತೆಗೆ ನಾವು ಮಾತಾಡಿ ಮುಂದಿನ ನಿರ್ಧಾರಗಳನ್ನು ತೆಗೆದುಕೊಳ್ತೇವೆ. ಆರೋಪ ಮುಕ್ತರನ್ನಾಗೇನು ಹೈಕೋರ್ಟ್ ಮಾಡಿಲ್ಲ, CBI ತನಿಖೆ ಕೊಡೋದಿಲ್ಲ ಅನ್ನೋ ಮಾತನ್ನು ಅನ್ನುವ ತೀರ್ಪನ್ನು ರಾಜ್ಯ ಉಚ್ಚ ನ್ಯಾಯಾಲಯ ಹೇಳಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಾರ್ಟಿ ನಾವೇನು ಹೋರಾಟವನ್ನು ಕೈಗೊಂಡಿದ್ವಿ, ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿ ಮುಖ್ಯಮಂತ್ರಿಗಳ ಕುಟುಂಬ ಏನು ಸಿಲುಕಾಕೊಂಡಿತ್ತು ಮೈಸೂರಿನ ಮೂಡ ಹಗರಣದಲ್ಲಿ, ಆ ಹೋರಾಟಕ್ಕೂ ಕೂಡ ನಮಗೇನು ಹಿನ್ನಡೆ ಆಗಿಲ್ಲ. ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇದೆ, ಇಡಿನೂ ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಮುಂದೆ ಏನಾಗ್ತದೆ ಕಾದು ನೋಡೋಣ. ಓಕೆ, ರಾಜಕೀಯ ನಾಯಕರಿಂದ ಕೂಡ ರಿಯಾಕ್ಷನ್ಗಳು ಸಿಗ್ತಾ ಇದೆ. ಒಂದ್ ಕಡೆಗೆ ಬಿಜೆಪಿ ಕೂಡ ಈ ಇವತ್ತಿನ CMಗೆ ಬಿಗ್ ರಿಲೀಫ್ ವಿಚಾರದಲ್ಲೂ ಕೂಡ ಬಹಳಷ್ಟು ಖುಷಿ ಆದಂಗೆ ಕಾಣಿಸ್ತಿಲ್ಲ. ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದು ಬೇರೆ, ಬಟ್ ತೀರ್ಪು ಬಂದಿರೋದು ಬೇರೆ ಅಲ್ವಾ. ಸಹಜವಾಗಿ ಅವ್ರಿಗೊಂದಷ್ಟು ಬೇಜಾರಂತೂ ಕಾಣಿಸ್ತಾ ಇದೆ. PY ವಿಜಯೇಂದ್ರ ಅವರ ಮಾತಲ್ಲಿ ಅದು ಗೊತ್ತಾಗ್ತಾ ಇದೆ. ಆರೋಪ ಮುಕ್ತರು ಅಂತೆಲ್ಲ ನಾವು ಹೇಳೋಕ್ಕಾಗಲ್ಲ ಈಗಲೇ, ಇದೊಂದು ಜಸ್ಟ್ ಒಂದು ಹೋರಾಟದ ಭಾಗ ಅಂತೆಲ್ಲ ಅವ್ರು ಹೇಳ್ತಾ ಇದ್ರು. ಏನೇ ಇರಲಿ, CM ಸಿದ್ದರಾಮಯ್ಯ ಅವರಿಗೆ ಆಮ್ಲಜನಕ ಅಂತೂ ಈ ಗೆಲುವಿನ ಮೂಲಕ ಸಿಗ್ತಾ ಇರೋದು ಸ್ಪಷ್ಟ.